ಶಿವಪ್ರಕಾಶ್ ಅಲಿಯಾಸ್ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆಯ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಶುರುವಾಯ್ತಾ ಅಸಲಿ ಸಂಕಷ್ಟ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಮೇಲೆ ಕೋಕಾ ಕಾಯ್ದೆ. ಭೈರತಿ ಬಸವರಾಜ್ ಸೇರಿ ಎಲ್ಲ ಆರೋಪಿಗಳ ಮೇಲೆ ಕೋಕಾ ಕಾಯ್ದೆ. ಸಿಐಡಿ ಅಧಿಕಾರಿಗಳಿಂದ ಭೈರತಿ ಬಸವರಾಜ್ಗೆ ಬಿಗ್ ಶಾಕ್ ಕೊಡುವಂತಹ ಕೆಲಸ ಆಗಿದೆ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರು ಆರೋಪಿಯಾಗಿದ್ದಾರೆ. ಪದೇ ಪದೇ ಸಂಘಟಿತ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಅಂಥವರ ಮೇಲೆ ಕೋಕಾ ಕಾಯ್ದೆ ಅಡಿಯನ್ನು ಜಾರಿಗೆ ತಂದು ಅರೆಸ್ಟ್ ಮಾಡುವುದಕ್ಕೂ ಕೂಡ ಪೊಲೀಸರಿಗೆ ಅವಕಾಶ ಇದೆ. ಈಗ ಅದೇ ಕೋಕಾ ಕಾಯ್ದೆ ಅಡಿಯನ್ನು ಜಾರಿಗೆ ತಂದು ಭೈರತಿ ಬಸವರಾಜ್ ಅವರಿಗೆ ಸಿಐಡಿ ಬಿಗ್ ಶಾಕ್ ಕೊಡುವಂತಹ ಕೆಲಸವನ್ನು ಮಾಡಿದೆ. ಈಗಾಗಲೇ ಈ ಪ್ರಕರಣದಲ್ಲಿ ಹಲವರ ಬಂಧನ ಆಗಿದೆ. ಜಗದೀಶ ಅಲಿಯಾಸ್ ಜಗ್ಗ ಸೇರಿ ಹಲವರನ್ನು ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಲಾಗಿದೆ. ಈಗ ಭೈರತಿ ಬಸವರಾಜ್ ಅವರು ಕೂಡ ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಿಐಡಿ ಅಧಿಕಾರಿಗಳ ಈ ನಡೆ ಭೈರತಿ ಬಸವರಾಜ್ ಅವರಿಗೆ ಅಸಲಿ ಸಂಕಷ್ಟವನ್ನ ತಂದಿಡ್ತಾ ಅಂತ ಹೇಳಿ. ಖಂಡಿತವಾಗಿಯೂ ಪ್ರೇಮ, ಯಾಕಂದ್ರೆ ಪ್ರಮುಖವಾಗಿ ಬಿಕ್ಲ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧನಕ್ಕೊಳಗಾಗಿರುವಂತ 13 ಆರೋಪಿಗಳೇನಿದ್ರು 13 ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಈಗ ಭೈರತಿ ಬಸವರಾಜ್ ಅವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಒಂದು ಕನ್ಫರ್ಮೇಶನ್ ಅನ್ನ ಪಡ್ಕೊಂಡಿರುವಂತದ್ದು. ಅದರಲ್ಲಿ 5ನೇ ಆರೋಪಿ ಆಗಿರುವಂತ ಭೈರತಿ ಬಸವರಾಜ್ ಅವರ ಮೇಲೂ ಕೂಡ ಇದನ್ನ ಅಪ್ಲೈನ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಮಾಜಿ ಸಚಿವನಿಗೆ ಒಂದು ದೊಡ್ಡ ಶಾಕ್ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಈಗಾಗಲೇ ಹೈಕೋರ್ಟ್ ಕೊಟ್ಟಿದ್ದಂತ ರಕ್ಷಣೆ ಏನಿತ್ತು ಆ ರಕ್ಷಣೆಯನ್ನ ತೆರವು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಇನ್ನು ಕೂಡ ಹೈಕೋರ್ಟ್ ನಲ್ಲಿ ಅರ್ಜಿ ಇತ್ಯರ್ಥ ಆಗೋಕೆ ಮುಂಚಿತವಾಗಿ ಇರುವಂತದ್ದು ದೊಡ್ಡ ಶಾಕ್ ಆಗ್ತಾ ಇದೆ. ಅಕಸ್ಮಾತ್ ಏನಾದ್ರು ಹೈಕೋರ್ಟ್ ಅನುವನ್ನ ಮಾಡಿಕೊಟ್ರೆ ಅಥವಾ ಅವರನ್ನ ಬಂಧನಕ್ಕೊಳಪಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ತಕ್ಷಣವೇ ಅವರ ವಿರುದ್ಧ ಕೋಕಾ ಕಾಯ್ದೆ ಜಾರಿಯಾಗುತ್ತೆ. 1 ವರ್ಷಗಳ ಕಾಲ, ಕನಿಷ್ಠ 1 ವರ್ಷಗಳ ಕಾಲ ಜೈಲಿನಲ್ಲೇ ಇರಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗಳು ಎದುರಾಗುವಂತದ್ದು. ಆ ಹಿನ್ನೆಲೆಯಲ್ಲಿ ಬಿಕ್ಲಾ ಶಿವ ಕೊಲೆ ಪ್ರಕರಣ ಏನಿತ್ತು, ಭೈರತಿ ಬಸವರಾಜ್ ಇರ್ಬೋದು, ಅವರ ತಂಗಡಿಗರಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದಿಡುವಂತದ್ದು. ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.